ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಕೊಟ್ಟಿದ್ದಲೇ ನಾವೆಲ್ಲ ಕೂಡ ಇವತ್ತು ಪ್ರತಿಯೊಂದು ಸಮಾಜ ಕೂಡ ಜೀವನವನ್ನು ಸುಲಭವಾಗಿ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆ ನಿಟ್ಟಿನಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆ ಮಾಡಬೇಕು ಅಂತೇಳಿ ಅದಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ನಾವು ಕೂಡ ಭಾಗವಹಿಸ್ತೇವೆ. ಎಲ್ಲ ಇಲಾಖೆಗಳಿಂದ ಸ್ತೋತ್ರಗಳನ್ನು ಭಾಗವಹಿಸ್ತೇವೆ. ಹಾಗೆಯೇ ಪ್ರೈವೇಟ್ ಸ್ಕೂಲ್ಸ್ ಆಗ್ಬೋದು, ಸರ್ಕಾರಿ ಶಾಲಾ ಕಾಲೇಜುಗಳು, ಪ್ರೌಢಶಾಲೆಗಳಿಂದ ವಿದ್ಯಾರ್ಥಿಗಳೊಂದಿಗೆ ಪ್ರತಿಯೊಂದು ಶಾಲೆಯಿಂದ ಕೂಡ ಎಲ್ಲರೂ ಬಂದು ಭಾಗವಹಿಸಬೇಕು. ಶಾಲೆಗಳಿಂದ ಆ ಒಂದು ಸಿಬ್ಬಂದಿಯನ್ನು ಕರ್ತಕ್ಕ ಜವಾಬ್ದಾರಿಯನ್ನು BEO ವಹಿಸ್ತಾ ಇತ್ತು. ಕಲಾ ತಂಡಗಳು ಸುಮಾರು ಒಂದು 15 ಕಲಾ ತಂಡಗಳು ಭಾಗವಹಿಸಬೇಕು ಅಂತ ಹೇಳಿದಾಗ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ R. ಮುನರಾಜರವರು, ಅಂಬೇಡ್ಕರ್ ಅವರು ಇವತ್ತೇನು ನಾವು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾನು 15 ಕಲಾ ತಂಡಗಳನ್ನು ತರಿಸ್ಕೊಡ್ತೀವಿ ಅಂತೇಳಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಹಾಗೆಯೇ ನಾನು ಕೂಡ ತಾಲೂಕಿನ ಬರ್ತಕ್ಕಂಥ ಎಲ್ಲ ಕಲಾ ತಂಡಗಳಿಗೆ ಅವರಿಗೆ ಪ್ರೋತ್ಸಾಹ ಮಾಡೋದು ಪ್ರೋತ್ಸಾಹ ಧನ ಮತ್ತು ಪ್ರತಿ ಕಲಾ ತಂಡಕ್ಕೆ ಒಂದು ಮೂಮೆಂಟನ್ನು ಕೊಡಬೇಕು ಮತ್ತು ಬರ್ತಕ್ಕಂಥವರಿಗೆ ಸುಮಾರು 10ರಿಂದ 15,000 ಜನಕ್ಕೆ ಮಜ್ಜಿಗೆ ಪ್ಯಾಕೆಟ್ ಕೊಡ್ತಕ್ಕಂಥದ್ದು, ಪಾನಕ ಕೊಡ್ತಕ್ಕಂಥದ್ದು, ಕೋಸಂಬರಿ ಮತ್ತು ಊಟದ ವ್ಯವಸ್ಥೆ ಇವೆಲ್ಲ ಮಾಡ್ತೀವಿ ಅಂತೇಳಿ ನಾನು ಜವಾಬ್ದಾರಿಯನ್ನು ತಗೊಂಡಿದ್ದೇನೆ. ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ನಗರದಲ್ಲಿ ಬಟ್ಟಿ ಕಟ್ಟೋದಾಗ್ಬೋದು, ಫ್ಲೆಕ್ಸ್ ಹಾಕೋದಾಗ್ಬೋದು, ಇವೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಕಾರ್ಯಕ್ರಮ ಬರ್ತಕ್ಕಂಥ ಅತಿಥಿಗಳಿಗೆ, ಕಲಾ ತಂಡಗಳಿಗೆ ಇವೆಲ್ಲ ವ್ಯವಸ್ಥೆಗಳನ್ನು ಮಾಡೋದಾಗಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇದರೊಟ್ಟಿಗೆ ಸಮಾಜ ಸೇವಕರಾಗಿರ್ತಕ್ಕಂಥ ಬಾಬು ಅವರು ಕೂಡ ನಮ್ಮ ಮಟ್ಟಕ್ಕೆ ಕೈ ಜೋಡಿಸಿ ನಾನು ಕೂಡ ಕಲಾ ತಂಡಗಳಿಗೆ ನನ್ನ ಕಡೆಯಿಂದ ಮಟ್ಟಿಗೆ ಸೇರಿಕೊಂಡು ನನ್ನ ಕಡೆಯಿಂದ ಕೂಡ ಪ್ರೋತ್ಸಾಹವನ್ನು ಮಾಡ್ತೇನೆ ಅನ್ನೋ ಮಾತನ್ನು ನಮ್ಮ ಬಾಬುರವರು ಕೂಡ ತಿಳಿಸಿದ್ದಾರೆ. ಜೊತೆಗೆ ಈ ಬಾರಿ ವಿಶೇಷವಾಗಿ ರವಿಕುಮಾರ್ ಅವರು ಮತ್ತು ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಎಲ್ಲ ನಮ್ಮ ಗಾಯತ್ರಿ ಒಂದೆಲ್ಲ ಸಲಹೆ ಮೇರೆಗೆ ಏನು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಅಲ್ಲಿ ಆ ಸ್ಟ್ಯಾಚ್ಯೂ ಸುತ್ತ ಅಂಬೇಡ್ಕರ್ ಅವರ ಜೀವನದ ಒಂದು ಸ್ತಬ್ಧಚಿತ್ರವನ್ನು ನಾವೇನಲ್ಲಿ ಸ್ಕ್ರೀನ್ಗಳನ್ನು ಅಳವಡಿಸಿ ಆ ಸ್ಕ್ರೀನ್ಗಳಲ್ಲಿ 3 ದಿನಗಳ ಕಾಲ ಅಂಬೇಡ್ಕರ್ ಜೀವನವನ್ನು ಆ ಮಕ್ಕಳು ನೋಡಿ ತಿಳ್ಕೊಳ್ಳಲಿಕ್ಕೆ ಒಂದು ಪ್ರದರ್ಶನವನ್ನು ಕೂಡ ನಾವಿವತ್ತು ವ್ಯವಸ್ಥೆಯನ್ನು ಮಾಡ್ತೇವೆ. ಅಲ್ಲಿ ಅಂಬೇಡ್ಕರ್ ಜೀವನ, ಅವರ ಬಾಲ್ಯ, ಅವರ ವಿದ್ಯಾಭ್ಯಾಸ, ಅವರ ಹೋರಾಟ ಇವುಗಳ ಒಳಗೊಂಡಂತಹ ಒಂದು ಸಾಕ್ಷ್ಯಚಿತ್ರವನ್ನು ಆ ಸುತ್ತೂ ನಾವೆಲ್ಲ LED ಸ್ಕ್ರೀನ್ಗಳನ್ನು ಹಾಕಿ ಆ ಸ್ಕ್ರೀನ್ಗಳಲ್ಲಿ 3 ದಿನಗಳ ಕಾಲ ಮಕ್ಕಳಿಗೆ ಅದನ್ನು ಅರಿವು ಮಾಡಲಿಕ್ಕೆ, ದೊಡ್ಡವರಿಗೆ, ಮಕ್ಕಳಿಗೆ ಎಲ್ಲರೂ ಕೂಡ ಅದನ್ನು ಮಾಡಬೇಕು ಅಂತೇಳಿ ಇವತ್ತು ವಿಶೇಷವಾಗಿ ನಾವು ತೀರ್ಮಾನ ತಗೊಂಡು ಅದನ್ನು ಕೂಡ ಮಾಡ್ತೇವೆ. ನಮಗೆ ಅನಿಸುತ್ತೆ ಹಿಂದೆ ಕೂಡ ನಾವು ಮಾಡಿದಾಗ ಸುಮಾರು 200 ಸ್ತಬ್ಧಚಿತ್ರರು ಭಾಗವಹಿಸಿದ್ವು. ಈ ಬಾರಿ 250ಕ್ಕೂ ಮೇಲ್ಪಟ್ಟ ಚಿತ್ರರು ಭಾಗವಹಿಸ್ಬೋದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ಯಾಕಪ್ಪ ಅಂದರೆ ಅಂಬೇಡ್ಕರ್ ವಿಚಾರವಾಗಿ ಅಂಬೇಡ್ಕರ್ ಕೇವಲ ಒಂದು ಜಾತಿಗೆ ಸೀಮಿತ ಆಗಿಲ್ಲ, ಒಂದು ಪಂಗಡಕ್ಕೆ ಸೀಮಿತ ಆಗಿಲ್ಲ. ನಮ್ಮ ರಸ್ತೆಯನ್ನು ಸ್ವಚ್ಛ ಮಾಡ್ತಕ್ಕಂಥ ಸಫಾಯಿ ಕರ್ಮಚಾರಿಯಿಂದ ಹಿಡಿದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರಪ್ಪನವರೆಗೂ ಕೂಡ, ಅಂದರೆ ಎಲ್ಲ ಸಮುದಾಯಗಳು ಕೂಡ ಸಮಾನವಾಗಿ ಬದುಕುವಂಥ ಅವಕಾಶ ಕೊಡ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಾನು ಕೂಡ ಮನವಿ ಮಾಡ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೇರಿಲ್ಲ. ಅದರಿಂದ ಎಲ್ಲ ಸಂಘ ಸಂಸ್ಥೆಗಳವರು, ಎಲ್ಲ ಸಮುದಾಯದವರು ಕೂಡ ಈ ಒಂದು ಅಂಬೇಡ್ಕರ್ ಅವರ ಹುಟ್ಟುಹಬ್ಬದಂದು ಭಾಗವಹಿಸಬೇಕು ಅಂತೇಳಿ ಇವತ್ತೇನು ನಮ್ಮಲ್ಲಿ ಎಲ್ಲ ವರ್ತಕ ಸಂಘ,
ಒಕ್ಕಲಿಗರ ಸಂಘ, ಬಲ್ಲಜಿಗರ ಸಂಘ, ಕೈವಾರ ನಾರಾಯಣ ದಾಸರ ಸಂಘ, ವನ್ನಿಕುಲ ಕ್ಷತ್ರಿಯರ ಸಂಘ, ಹಮಾಲಿಗಳ ಸಂಘ, ಕಾರ್ಮಿಕರ ಸಂಘ, ಹೀಗೆ ನಮ್ಮ ಕುಂಬಾರರ ಸಂಘ ಮತ್ತು ನಮ್ಮ ಎಲ್ಲ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅಂಬೇಡ್ಕರ್ ಅವರ ಈ ಒಂದು ಜನ್ಮದಿನದಂದು ಭಾಗವಹಿಸಬೇಕು ಅಂತೇಳಿ ನಾನು ಮನವಿಯನ್ನು ಈ ಮೂಲಕ ತಾಲೂಕು ಆಡಳಿತ ಪರವಾಗಿ ನಾನು ಮನವಿಯನ್ನು ಮಾಡಿ